ಶ್ರೀ ಲಕ್ಷ್ಮೀನಾರಾಯಣ ಪಾದಾರವಿಂದ ಗೋವಿಂದ. ನಮಸ್ಕಾರ ವೀಕ್ಷಕರೇ. ಇವತ್ತು ಈ ವಿಡಿಯೋ ನೀವು ನೋಡ್ತಿರೋದು ಯಾಕೆ ಗೊತ್ತಾ? ಯಾಕೆಂದರೆ ಯಾವತ್ತೋ ಒಂದಿನ ಮೂರನೇ ಕಣ್ಣು ಅಥವಾ ಥರ್ಡ್ ಐ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಆಸೆ ಇಟ್ಟಿದ್ರಿ. ಅದಕ್ಕಾಗಿ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ. ಈಗ ನಾನು ಹೇಳೋ ಪ್ರತಿಯೊಂದು ಪದನೂ ಹೃದಯದಿಂದ ಕೇಳಿ ನಿಮ್ಮೊಳಗಿರುವಂತಹ ಶಕ್ತಿನ ಅನುಭವಿಸಿ. ಲೋಕದಲ್ಲಿ ನೂರಾರು ವಿಷಯ ಇದೆ, ಆದರೆ ಯಾಕೆ ನಾನು ಮನಃಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯನ್ನು ನಾನು ಆಯ್ಕೆ ಮಾಡಿಕೊಂಡೆ? ಯಾಕೆಂದರೆ ಇದು ನನ್ನ ಕರೆಯಾಗಿತ್ತು. ನನ್ನ ಹಿಂದಿನ ಜನ್ಮದಿಂದ ಬಂದಿರೋ ಒಂದು ಹಂಬಲ ಆಗಿತ್ತು ಅನ್ನೋದೇ ನನ್ನ ನಂಬಿಕೆ. ಈ ವಿಚಾರ ನನಗೆ ಗೊತ್ತಾಯಿತು. ಅದು ನನ್ನ ಒಳಗಿರುವಂತಹ ಇಂಟ್ಯೂಷನ್, ಇನ್ಸ್ಟಿಂಕ್ಟ್ ಪ್ರತಿದಿನ ನನಗೆ ಸೂಚನೆ ಕೊಡ್ತಾ ಇತ್ತು. ಇದನ್ನು ಹಂಚು, ಇದು ನಿನ್ನ ದಾರಿ ಅಂತ ಹೇಳ್ತಾ ಇತ್ತು. ಅದಕ್ಕಾಗಿ ನಾನು ಈ ದಾರಿನ ಆರಿಸ್ಕೊಂಡೆ. ಹೀಗೆ ನೀವು ಕೂಡ ನಿಮ್ಮ ದಾರಿನ ಆಯ್ಕೆ ಮಾಡ್ಕೋಬೇಕಾ? ಹಾಗಾದರೆ ಆಧ್ಯಾತ್ಮಿಕತೆ ಒಂದೇ ಅದಕ್ಕೆ ಸುಲಭ ಉಪಾಯ. ನಾವೆಲ್ಲರೂ ಒಂದೇ ಮೂಲದಿಂದ ಬಂದಿದ್ದೀವಿ. ಅದನ್ನೇ ಹಿರಣ್ಯ ಗರ್ಭ ಅಂತ ಕರೀತಾರೆ. ಈ ಹಿರಣ್ಯ ಗರ್ಭ ಅಂದರೆ ಏನು ಗೊತ್ತಾ? ಸೃಷ್ಟಿಯ ಗರ್ಭ, ಜಗತ್ತಿನ ಮೊದಲ ಶಕ್ತಿ ಕೇಂದ್ರ. ಮೂರನೇ ಕಣ್ಣು ಓಪನ್ ಆಗುವಾಗ ನಮ್ಮ ಚೇತನ ಆ ಕಾಸ್ಮಿಕ್ ವೂಮ್ಗೆ, ಅಂದರೆ ಆ ಕಾಸ್ಮಿಕ್ ಎನರ್ಜಿಗೆ ಟ್ಯೂನ್ ಆಗತ್ತೆ. ನಾವೆಲ್ಲರೂ ಮೂರನೇ ಕಣ್ಣನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ಮುಖ್ಯ. ಬನ್ನಿ, ಇನ್ನೂ ತುಂಬ ವಿಚಾರಗಳಿದೆ, ಅದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಒಂದು ಕ್ಷಣ ಕೂಡ ಮಿಸ್ ಮಾಡ್ಕೋಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಮೂರನೇ ಕಣ್ಣು ಅಂದ್ರೆ ಏನು? ಥರ್ಡ್ ಐ ಅಂದ್ರೆ ಏನು? ಮೂರನೇ ಕಣ್ಣು ಅಂದರೆ ನಮ್ಮ ಎರಡೂ ಕಣ್ಣುಗಳೇನಿದೆ ಆ ಥರ ಇರುವ ಒಂದು ಅಂಗ ಅಲ್ಲ. ಇದು ನಮ್ಮೊಳಗೆ ಇರುವಂತಹ ಒಂದು ಜ್ಞಾನದ ಕೇಂದ್ರ. ಇದರಿಂದ ಇಡೀ ಪ್ರಪಂಚನೇ ನಾವು ನೋಡ್ಬೋದು. ನಮ್ಮ ಪೂರ್ವಜರು ಆ ಮೂರನೇ ಕಣ್ಣಿಂದಾನೆ ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು, ಈ ಸೃಷ್ಟಿಯಾಗಿರೋ ಬ್ರಹ್ಮಾಂಡದಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ, ಎಷ್ಟು ದೂರ ಇದೆ, ಪ್ರತಿಯೊಂದನ್ನು ಶ್ಲೋಕಗಳ ರೂಪದಲ್ಲಿ ಬರೆದ್ರು. ಎಷ್ಟೋ ಕಡೆ, ಎಷ್ಟೋ ದೇವಸ್ಥಾನದಲ್ಲಿ ಕಲ್ಗಳ ಮೇಲೆ ಚಿತ್ರಗಳನ್ನು ನೀವು ನೋಡಿರ್ತೀರ. ಆ ಚಿತ್ರಗಳೆಲ್ಲ ಹೇಗೆ ಬರೆದ್ರು ಅವರು? ಆ ಚಿತ್ರಗಳಲ್ಲಿ ದೇಹದ ಅಂಗಗಳನ್ನ ಕೂಡ ಅವರು ಬಿಡಿಸಿರ್ತಾರೆ. ಆ ಅಂಗಗಳೆಲ್ಲ ಅವರಿಗೆ ಹೇಗೆ ಕಾಣಿಸ್ತು? ಅವ್ರೇನು ಸರ್ಜರಿ ಮಾಡೋಕೆ ಹೋಗಿದ್ರಾ? ಇಲ್ಲ, ಅದೆಲ್ಲ ಈ ಥರ್ಡ್ ಐ ಮೂಲಕ ಅವ್ರು ನೋಡಿರೋದು. ಥರ್ಡ್ ಐನ ನಿಜವಾದ ಅರ್ಥ ಏನು ಗೊತ್ತಾ? ಇದು ದೈವಿಕ ಜ್ಞಾನಕ್ಕೆ ದಾರಿ ತೋರಿಸೋ ಒಂದು ಬಾಗಿಲು. ಆದರೆ ಇದರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ. ಅದು ಎಲ್ಲ ಏನು, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಈ ವಿಡಿಯೋ ನೋಡೋದ್ರ ಮೂಲಕ ತಿಳ್ಕೊಳ್ಳೋಣ. ಮೂರನೇ ಕಣ್ಣನ್ನು ಆಕ್ಟಿವೇಶನ್ ಮಾಡೋದ್ರಿಂದ ಸೂಪರ್ ಪವರ್ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ ಸುಳ್ಳ? ಸತ್ಯ ಏನಂತಂದರೆ ಯಾವುದೇ ಥರ ಸೂಪರ್ ಪವರ್ ಬರೋದಿಲ್ಲ. ಥರ್ಡ್ ಐ ಅಥವಾ ಮೂರನೇ ಕಣ್ಣನ್ನು ಆಕ್ಟಿವೇಶನ್ ಮಾಡೋದ್ರಿಂದ ಬರುವಂಥದ್ದು ಒಂದು ಜ್ಞಾನನ ಪಡ್ಕೊಳ್ಳುವಂಥ ಒಂದು ಹೊಸದಾದಂಥ ಒಂದು ಎನರ್ಜಿ. ಅದು ಸೂಪರ್ ಪವರ್ ಅಲ್ಲ. ನಾವು ನೋಡೋ ರೀತಿ ಏನಿದೆ ಅಂತಂದರೆ ಅದೊಂಥರ ಸೂಪರ್ ಪವರ್ ಬಂದಂಗೆ ಫೀಲ್ ಆಗುತ್ತೆ ಅಷ್ಟೇ. ಇನ್ನೊಂದು ಸುಳ್ಳು ಏನು ಗೊತ್ತಾ? ಓವರ್ ನೈಟ್ ಜೀವನ ಚೇಂಜ್ ಆಗಿಬಿಡುತ್ತೆ ಥರ್ಡ್ ಐನ ಆಕ್ಟಿವೇಶನ್ ಮಾಡೋದ್ರಿಂದ ಅಂತ. ಅದು ಕೂಡ ಸುಳ್ಳು. ಜೀವನದಲ್ಲಿ ಬರುವಂಥ ಏನೇ ಕಟು ಸತ್ಯ ಇರಲಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಅಥವಾ ಅದನ್ನು ಫೇಸ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಛಲ ಥರ್ಡ್ ಐಯಿಂದ ಸಿಗುತ್ತೆ. ಮತ್ತು ಇನ್ನೊಂದು ಸುಳ್ಳು ಏನಂತಂದರೆ ಥರ್ಡ್ ಐನ ಆಕ್ಟಿವೇಟ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ದೂರ ಆಗಿಬಿಡುತ್ತೆ ಅನ್ನೋದು ಜನಗಳ ಒಂದು ಅಪನಂಬಿಕೆ. ಅದು ಸುಳ್ಳು. ಯಾವುದೇ ಸಮಸ್ಯೆ ಜೀವನದಲ್ಲಿ ಬರಲಿ, ಆ ಸಮಸ್ಯೆನ ನಾವು ನೋಡೋ ರೀತಿ ಬದಲಾವಣೆ ಆಗುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ. ರೀತಿ ಬದಲಾವಣೆ ಆಯಿತು ಅಂದಾಗ ನಾವು ಆ ಸಮಸ್ಯೆಗೆ ಭಯ ನಿಜವಾಗ್ಲೂ ಪಡ್ತೀವಾ? ಇಲ್ಲ. ಸಮಸ್ಯೆನ ಎದುರಿಸಿ ನಿಲ್ಲೋದೇ ಅಲ್ಲಿ ಉತ್ತರ ಆಗಿರುತ್ತೆ. ಸಮಸ್ಯೆನ ಎದುರಿಸಿ ನಿಲ್ಬೇಕಂತಂದರೆ ಸರಿಯಾದ ಜ್ಞಾನ ಹಾಗೂ ಧೈರ್ಯ ಬೇಕು. ಆ ಜ್ಞಾನ ಧೈರ್ಯ ಎಲ್ಲಿಂದ ಸಿಗುತ್ತೆ? ಲೈಬ್ರರಿ ಎಲ್ಲಿದೆ ಅಂತ ಪುಸ್ತಕ ಸಿಗುವಂಥದ್ದು ಇದೆ, ಅದೇ ನಮ್ಮ ಪ್ರಕೃತಿ. ಈ ನಮ್ಮ ಪ್ರಕೃತಿನಲ್ಲಿ ಎಲ್ಲ ವಿಚಾರಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ. ನಾವು ಈ ಮುಕ್ತವಾಗಿರುವಂಥ ಇನ್ಫಾರ್ಮೇಷನ್ನ ಹೇಗೆ ಪಡ್ಕೊಳ್ಳೋದು? ಇರೋದು ಒಂದೇ ದಾರಿ, ಮೆಡಿಟೇಷನ್. ಮೆಡಿಟೇಷನ್ ಮಾಡುವಾಗ ನಮ್ಮ ಥರ್ಡ್ ಐ ಸಾಧ್ಯವಾದಷ್ಟು ಆಕ್ಟಿವೇಟ್ ಆಗೋಕ್ಕೆ ಶುರುವಾಗತ್ತೆ. ಅದು ಆಕ್ಟಿವೇಟ್ ಆದಂಗೆಲ್ಲ ನಮ್ಮ ಹಿರಣ್ಯ ಗರ್ಭದಲ್ಲಿರುವಂಥ ಎಷ್ಟು ಇನ್ಫಾರ್ಮೇಷನ್ಸ್ ನಮಗೆ ಬೆಳಕಿನ ರೂಪದಲ್ಲಿ ಕಾಣಿಸುತ್ತೆ. ಬಿಳಿಯ ಬೆಳಕು, ನೇರಳೆ ಬಣ್ಣದ ಬೆಳಕು, ಚಿನ್ನದಂತಹ ಕಾಂತಿಯ ಬೆಳಕು, ಇದೆಲ್ಲದು ನಿಮ್ಮ ಮೆಡಿಟೇಷನ್ನಲ್ಲಿ ನಿಮಗೆ ಕಾಣಿಸ್ತಾ ಇರೋದೇ ನಿಜ ಆಗಿದ್ರೆ
ಅಂದ್ಕೊಳ್ಳಿ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಬರ್ತಾ ಇದೆ. ನಿಮಗೆ ಎಷ್ಟೋ ಇನ್ಫಾರ್ಮೇಷನ್ಸ್, ಅಂದರೆ ಎಸ್ಪೆಷಲಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ ನಿಮಗೆ ಹಿರಣ್ಯ ಗರ್ಭದಿಂದ ಸಿಗ್ತಾ ಇದೆ ಅಂತ ಅರ್ಥ. ಈ ಇನ್ಫಾರ್ಮೇಷನ್ಸ್ ಅಂದರೆ ಈ ವಿಚಾರಗಳು ನಿಮಗೆ ಎಲ್ಲಿ ಉಪಯೋಗ ಬರುತ್ತೆ? ನಿಮ್ಮ ಕಷ್ಟ ಕಾಲದಲ್ಲಿ ಉಪಯೋಗ ಬರುತ್ತೆ. ಏನಾದರೂ ಸಮಸ್ಯೆಗಳು ನಿಮ್ಮ ಎದುರಿಗೆ ಬಂದು ನಿಂತಿದ್ದಾಗ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ಗೊತ್ತಾಗುತ್ತೆ. ಅಥವಾ ಯಾರೋ ಒಬ್ಬ ಅಮಾಯಕನಿಗೆ ಸಮಸ್ಯೆ ಇದೆ, ಅಥವಾ ಅವನ ಜೀವನದಲ್ಲಿ ಏನೋ ಒಂದು ಪ್ರಶ್ನೆ ಇದೆ, ಅದನ್ನು ನೀವು ಸರಿಯಾದ ಮಾರ್ಗದಲ್ಲಿ ಅವನಿಗೆ ದಾರಿ ತೋರಿಸೋದಕ್ಕೆ ಉಪಯೋಗ ಆಗುತ್ತೆ. ಸೊ ನಮ್ಮೆಲ್ಲರ ಮುಖ್ಯ ಗುರಿಯಾಗಿರಬೇಕು ನಮ್ಮ ಪ್ರಕೃತಿನಲ್ಲಿ ಇರುವಂತಹ ಉತ್ತರಗಳನ್ನು ಹುಡುಕುವಂಥದ್ದು, ಸಮಸ್ಯೆಗಳಿಂದ ಎದುರು ಓಡೋಗುವಂಥದ್ದಲ್ಲ. ಈಗ ನೋಡಿ, ನಿಮಗೂ ಕೂಡ ಈ ಮೂರನೇ ಕಣ್ಣನ್ನು ಆಕ್ಟಿವೇಶನ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರಬೇಕು ಅಲ್ವಾ? ಹಾಗಾದರೆ ಇನ್ನೂ ಏನಾದರೂ ಲಾಭಗಳಿದೆಯಾ ಈ ಮೂರನೇ ಕಣ್ಣನ್ನು ಆಕ್ಟಿವೇಶನ್ ಮಾಡೋದ್ರಿಂದ? ಚಿಂತಿಸಬೇಡಿ, ನಾನೇ ಹೇಳ್ತೀನಿ. ಮೂರನೇ ಕಣ್ಣನ್ನು ಆಕ್ಟಿವೇಶನ್ ಮಾಡಿದ್ರೆ ನಿಮಗೆ ಸಿಗೋ ಗಿಫ್ಟ್ಗಳು, ಲಾಭಗಳು ಅಥವಾ ಬೆನಿಫಿಟ್ಸ್ಗಳು ಯಾವ್ಯಾವು ಅಂತಂದರೆ, ಒಳಗಿನ ಜ್ಞಾನ, ಯಾವುದು ಸತ್ಯ ಯಾವುದು ಸುಳ್ಳು, ಅಂದರೆ ಇಲ್ಯೂಷನ್ ಯಾವುದು ಸರಿ ಯಾವುದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಈಗ ಇನ್ನೊಂದು ಪ್ರಶ್ನೆ ಉಟ್ಕೊಂಡಿದೆ, ಒಳಗಿನ ಜ್ಞಾನ ಅಂದರೆ ಏನು? ಚಿಂತಿಸಬೇಡಿ, ಒಳಗಿನ ಜ್ಞಾನ ಅಂದರೆ ನೀವೆಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ, ಅದೇ ಅಂತರಂಗ ಜ್ಞಾನ. ಅಂತರಂಗ ಜ್ಞಾನ ಯಾವಾಗಲೂ ನಾವು ಯಾವುದಾದ್ರೂ ತಪ್ಪು ಹೆಜ್ಜೆ ಇಡಬೇಕಾದ್ರೆ, ಇಲ್ಲ ಮಾಡಬೇಡ, ಇಲ್ಲ ಚಿಂತಿಸು, ಇಲ್ಲ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊ, ಇಲ್ಲ ಆ ವ್ಯಕ್ತಿ ಒಳ್ಳೆಯವನು, ನೀನು ಅವನಿಗೆ ಕೆಡುಕು ಮಾಡಬೇಡ ಅಂತ ಯಾವಾಗಲೂ ನಮ್ಮನ್ನು ಅಲರ್ಟ್ ಮಾಡ್ತಾ ಇರುತ್ತೆ. ನಿಮಗನ್ಸಿರುತ್ತೆ ಅಲ್ವಾ, ನೀವು ಯಾರಿಗಾರ ಮೇಲೆ ಕೈ ಮಾಡಬೇಕು ಅಂತ ಹೋಗ್ತೀರಾ, ಆಗ ಒಳಗಡೆ ಎಲ್ಲೋ ಒಂದು ಕಡೆ ಒಂದು ಇನೋಸೆನ್ಸ್ ಅಥವಾ ಆ ವ್ಯಕ್ತಿ, ಅಪೋಸಿಟ್ ವ್ಯಕ್ತಿ ನಿಮಗೆ ಮಾಡಿರುವಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಸಡನ್ನಾಗಿ ಯೋಚನೆ ಕೊಡುತ್ತೆ. ಆ ಯೋಚನೆ ನಿಮ್ಮ ತಲೆಗೆ ಬರ್ತಿದ್ದಂಗೆ ಅವನ ಮೇಲೆ ಕೈ ಮಾಡಬೇಕು ಅಂತ ಹೊರಟೋರು ಕೂಡ ನೀವು ಕೈಗೆಳಗಿಳಿಸಿ ನೀವು ಅವನನ್ನು ಬಿಟ್ಬಿಡ್ತೀರಾ. ನೀವು ಅಷ್ಟಾಗಿ ಕೋಪ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಅದೇ ಅಂತರಂಗ ಜ್ಞಾನ. ನಾನು ಬರೀ ಒಂದು ವಿಚಾರದಲ್ಲಿ ಹೇಳಿದೆ, ಈ ಅಂತರಂಗ ಜ್ಞಾನ ನಮ್ಮ ಪ್ರತಿ ದಿನದ ಎಲ್ಲ ಚಟುವಟಿಕೆಗಳಲ್ಲೂ ಅಳವಡಿಸ್ಕೊಂಡಿರುತ್ತೆ. ಅಂತರಂಗ ಜ್ಞಾನನ ನಾವು ಕೇಳ್ಕೊತ ನಮ್ಮ ದಿನನ ಕಳೆದ್ರೆ ನಾವು ತುಂಬ ತತ್ವಜ್ಞಾನಿಗಳಾಗ್ತೀವಿ. ಅಂತರಂಗ ಜ್ಞಾನ ಯಾವತ್ತೂ ತುಂಬ ಶುದ್ಧವಾಗಿರುತ್ತೆ. ಅಂತರಂಗ ಜ್ಞಾನ ಯಾವಾಗಲೂ ಭಗವಂತನ ಜೊತೆ ಕನೆಕ್ಟ್ ಆಗಿರುತ್ತೆ. ಆಗಲೇ ಹೇಳ್ದಾಗೆ ನಮ್ಮ ಹಿರಣ್ಯ ಗರ್ಭದೊಟ್ಟಿಗೆ ಕನೆಕ್ಟ್ ಆಗಿರುತ್ತೆ. ಎರಡನೇ ಬೆನಿಫಿಟ್ ಏನು? ಎರಡನೇ ಲಾಭ ಏನು ಗೊತ್ತಾ? ಭಯ ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಮಗೆ ಭಯ ಯಾವಾಗ ಆಗುತ್ತೆ? ಯಾವುದಾದ್ರೂ ವಿಚಾರದ ಬಗ್ಗೆ ನಮಗೆ ಕಡಿಮೆ ಜ್ಞಾನ ಇದ್ದಾಗ, ಮತ್ತು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ಈ ಭಯನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಥರ್ಡ್ ಐನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಇನ್ನೊಂದು ಲಾಭ ಗೊತ್ತಾ? ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮಲ್ಲಿ ಕಲ್ಪನಾ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಈಗ ನಾನು ಹೇಳ್ತಿರೋ ಒಂದು ವಿಚಾರ ನೀವು ಎಲ್ಲಿ ಕೇಳಿರ್ತೀರೋ ಅಥವಾ ಕೇಳಿರಲ್ವೋ ನನಗೆ ಗೊತ್ತಿಲ್ಲ, ಆದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ನಾವು ಎಲ್ಲರೂ ಪ್ರತಿಯೊಂದು ಸಿಚುವೇಶನ್ನು ಜೀವನದಲ್ಲಿ 2 ಸರ್ತಿ ನೋಡ್ತೀವಿ. ಅರ್ಥ ಆಯ್ತಾ? ನಾವು ಪ್ರತಿಯೊಂದು ಸಿಚುವೇಶನ್ ನಮ್ಮ ಜೀವನದಲ್ಲಿ ಏನು ನಡೀತಿದೆ, ಅಂದರೆ ಘಟನೆಗಳು ಏನು ನಡೀತಾ ಇದೆ ಅದನ್ನು ನಾವು ಜೀವನದಲ್ಲಿ 2 ಸತಿ ನೋಡಿರ್ತೀವಿ. ಹೇಗೆ? ಮೊದಲನೇ ಸರ್ತಿ ಆ ವಿಚಾರ ನಡೀತಾ ಇದೆ ಅನ್ನೋದನ್ನು ನಾವು ತಲೆಯಲ್ಲಿ ಕಲ್ಪನೆ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್, ನೀವೀಗ ಯಾವುದೋ ಒಂದು ಕಾಂಪಿಟೇಷನಲ್ಲಿ ವಿನ್ ಆಗ್ತಾ ಇದ್ದೀರಂತ ಫೀಲ್ ಮಾಡ್ತೀರಾ. ಅದೇ ನಿಮ್ಮ ಜೀವನದಲ್ಲಿ ಕೂಡ ನಡೆಯುತ್ತೆ, ಪ್ರಾಕ್ಟಿಕಲಾಗಿ ನಡೆಯುತ್ತೆ. ಅದು 2ನೇ ಸಾರ್ತಿ ನಡೆಯುತ್ತೆ. ಮೊದಲನೇ ಸಾರ್ತಿ ಎಲ್ಲಿ ನಡೀತು? ತಲೆನಲ್ಲಿ ನಡೀತು. 2ನೇ ಸಾರ್ತಿ ಪ್ರಾಕ್ಟಿಕಲಾಗಿ ನಡೀತು. ಹಾಗೆ ಈಗ ಯಾರಾದರೂ ಒಬ್ಬರು ನನಗೆ ಬೈತಾರೆ, ನನಗೆ ಹೀಯಾಳಿಸ್ತಾರೆ ಅಂತ ನೀವು ತಲೆನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ, ಅಂದರೆ ಒಂದು ಸರ್ತಿ ಸಿಚುವೇಶನ್ನ ನೀವು ರೆಡಿ ಮಾಡಿಕೊಂಡ್ರೆ ಅದು ಸಿಚುವೇಶನ್ ಇನ್ನೊಂದು ಸರ್ತಿ ನಡೆಯುತ್ತೆ. ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು, ಯಾವಾಗಲೂ ಎಲ್ಲ ಸಿಚುವೇಶನ್ ಅಂದರೆ ಎಲ್ಲ ಘಟನೆಗಳು ನಮ್ಮ ಜೀವನದಲ್ಲಿ 2 ಸಾರ್ತಿ ನಡೆಯುತ್ತೆ. ಹಾಗಾಗಿ ಸ್ನೇಹಿತರೆ, ಒಳ್ಳೆಯ ಯೋಚನೆ, ಅಂತರಂಗ ಜ್ಞಾನ ಎಲ್ಲದೂ ನಮ್ಮನ್ನು ಉತ್ತಮ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂತಂದರೆ ಯಾಕೆ ನಾವು ನಮ್ಮ ಕಲ್ಪನಾ ಶಕ್ತಿನ ಬಲವಾಗಿ ಒಳ್ಳೆಯದ್ರ ಕಡೆನೇ ನಡೆಸ್ಕೊಂಡು ಹೋಗಬಾರ್ದು ಅಲ್ವಾ? ಇನ್ನೊಂದು ನಿಜವಾದ ಲಾಭ ಏನು ಗೊತ್ತಾ ಸ್ನೇಹಿತರೆ? ಧ್ಯಾನದಲ್ಲಿ ಆಳವಾದ ಅನುಭವ ಆಗುತ್ತೆ. ಧ್ಯಾನದಲ್ಲಿ ಕೂತಾಗ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಆ ಎನರ್ಜಿ ಶುದ್ಧವಾಗಿರುವಂತಹ ಎನರ್ಜಿ. ಅದು ನಮ್ಮೊಳಗೆ ಬಂದು ನಮ್ಮ ದೇಹದಲ್ಲಿರುವಂಥ ಎಲ್ಲ ನೆಗೆಟಿವಿಟಿನ ರಿಮೂವ್ ಮಾಡ್ತಾ ಇರುತ್ತೆ. ಆ ನೆಗೆಟಿವಿಟಿ ರಿಮೂವ್ ಆಗುವಾಗ ನಮ್ಮ ಹೊರಗೆ ಬರುವಂತಹ ಎನರ್ಜಿ ಕೂಡ ತುಂಬ ಶುದ್ಧವಾಗಿರುತ್ತೆ. ಹೀಗಾಗಿ 3ನೇ ಕಣ್ಣು
ಧ್ಯಾನಕ್ಕೆ ತುಂಬ ಮುಖ್ಯ. ಇನ್ನೊಂದು ಲಾಭ ಹೇಳ ಸ್ನೇಹಿತರೆ, ಇದನ್ನು ಕೇಳಿದ್ರೆ ನಿಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಏನು, ಆ ಕರ್ಮಗಳಿಂದ ಈ ಜನ್ಮದಲ್ಲಿ ನಾವು ಅನುಭವಿಸ್ತಿರುವಂತಹ ತೊಂದರೆಗಳಾದರೂ ಏನು ಅನ್ನೋದು ನಿಮಗೆ ಅರಿವಾಗುತ್ತೆ. ಎಷ್ಟೋ ಜನಕ್ಕೆ ಅವರು ಪ್ರೀತಿಸಿದವರು ಸಿಗ್ತಾ ಇರಲ್ಲ, ಪ್ರೀತಿಸಿದವರು ಸಿಗ್ತಾರೆ, ಬಿಟ್ಟು ಹೋಗ್ತಾರೆ. ಮತ್ತು ಎಷ್ಟು ವರ್ಷಗಳಿಂದ ತುಂಬ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಆ ಕಾಯಿಲೆಗಳಿಗೆ ಎಷ್ಟೋ ಮೆಡಿಸನ್ನ ಕೊಟ್ಟರೂ ಕೂಡ ಆ ಕಾಯಿಲೆಗಳು ವಾಸಿಯಾಗಿರಲ್ಲ. ಹೀಗೆ ಪಾಸ್ಟ್ ಲೈಫ್ನ ಅರಿವು ಮಾಡ್ಕೊಳ್ಳೋದ್ರಿಂದ ಹೋದ ಜನ್ಮದಲ್ಲಿ ಏನೋ ಕಾಯಿಲೆ ಇತ್ತು, ಅದನ್ನು ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಿಲ್ಲ, ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ಜನ್ಮದಲ್ಲಿ ಅದನ್ನು ನಾವು ಸರಿಪಡಿಸ್ಕೋಬೋದು. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಬಟ್ ಇದು ನಿಜವಾಗ್ಲೂ ಸತ್ಯ. ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ, ಬರೀ ಲಾಭ ಹೇಳ್ತಾ ಇದ್ದಾರೆ, ಅಪಾಯಗಳ ಬಗ್ಗೆ ಏನು ಮಾತಾಡ್ತಾ ಇಲ್ವಲ್ಲ ಅಂತ. ಮೂರನೇ ಕಣ್ಣನ್ನು ಆ್ಯಕ್ಟಿವೇಟ್ ಮಾಡುವಾಗ ನಿಯಮಗಳಿದೆ. ಆ ನಿಯಮಗಳನ್ನು ನಾವು ಪಾಲಿಸಲಿಲ್ಲ ಅಂತಂದರೆ ಲಾಭಕ್ಕಿಂತಲೂ ಅಪಾಯಗಳೇ ಹೆಚ್ಚು. ಇದ್ರೆ ಅವೆಲ್ಲ ಹೇಗಿರುತ್ತೆ? ಆ ಅಪಾಯಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಆಗಲ್ವಾ? ಅಥವಾ ಆ ಅಪಾಯ ಬರ್ದಂಗೆ ನೋಡ್ಕೊಳ್ಳೋಕ್ಕೆ ಆಗಲ್ವಾ? ಖಂಡಿತ ಇದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವಿಲ್ಲಿ ತಪ್ಪಾದ ಆ್ಯಕ್ಟಿವೇಶನ್ ಮಾಡಿದ್ರೆ ಏನು ತೊಂದರೆಗಳಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ತಲೆನೋವು. ತುಂಬ ತಲೆನೋವು ಬರುತ್ತೆ. ಅದು ಯಾಕೆ ಅಷ್ಟು ತಲೆನೋವು ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಿರಲ್ಲ. ನಿದ್ರೆ ಹಾಳಾಗತ್ತೆ, ಮೂಡ್ ಸ್ವಿಂಗ್ಸ್ ತುಂಬ ಆಗತ್ತೆ, ಭಯಾನಕವಾಗಿರುವ ಕನಸುಗಳು ಬೀಳ್ತಾ ಇರುತ್ತೆ, ಮಾನಸಿಕವಾಗಿ ಅಸ್ಥಿರತೆ ಶುರುವಾಗುತ್ತೆ. ರಿಯಾಲಿಟಿ ಯಾವುದು, ಇಲ್ಯೂಷನ್ ಯಾವುದು ಒಂದು ಗೊತ್ತಾಗಲ್ಲ. ರಿಯಾಲಿಟಿ ಅಂದರೆ ಸತ್ಯ ಯಾವುದು, ಇಲ್ಯೂಷನ್ ಅಂದರೆ ಸುಳ್ಳು, ಎಲ್ಲ ಮಿಕ್ಸ್ ಆದಂಥ ಫೀಲಿಂಗ್ಸ್ಗಳು ಬರ್ತಾ ಇರುತ್ತೆ. ಅಹಂಕಾರ ಜಾಸ್ತಿ ಆಗುತ್ತೆ, ತಾನೇ ದೇವರು ಅನ್ನೋ ಭಾವನೆ ಬಂದಿರುತ್ತೆ ಆ ವ್ಯಕ್ತಿಗೆ. ನೆಗೆಟಿವ್ ಎಂಟಿಟೀಸ್ ಅಂದರೆ ದೆವ್ವ ಭೂತಗಳ ಆತ್ಮಗಳಿಗೆ ಈ ವ್ಯಕ್ತಿ ಅಟ್ರಾಕ್ಷನ್ ಆಗ್ತಾರೆ. ಅಂದರೆ ಈ ವ್ಯಕ್ತಿಗೆ ಶುದ್ಧ ಎನರ್ಜಿ ಯಾವುದು, ಅಶುದ್ಧ ಎನರ್ಜಿ ಯಾವುದು ಅನ್ನೋ ಜ್ಞಾನ ಇಲ್ದಲೇ ಇರೋದ್ರಿಂದ ಈ ವ್ಯಕ್ತಿ ನೆಗೆಟಿವ್ ಎಂಟಿಟೀಸ್ಗೆ ಅಟ್ರಾಕ್ಟ್ ಆಗ್ತಾರೆ. ನಿಯಮಾನುಸಾರ ಥರ್ಡ್ ಐನ ಆಕ್ಟಿವೇಟ್ ಮಾಡ್ಕೊಂಡಿರೋ ವ್ಯಕ್ತಿಗೆ ದೆವ್ವಭೂತಗಳು ಎದುರಾದಾಗ ಇವುಗಳನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಜ್ಞಾನನ ಅವರ ಗುರುಗಳು ಅವರಿಗೆ ಕೊಟ್ಟಿರ್ತಾರೆ. ಹಾಗೂ ಮೆಡಿಟೇಷನ್ ಮೂಲಕ ಕೂಡ ಅವರಿಗೆ ಜ್ಞಾನ ಸಂಪಾದನೆ ಆಗಿರುತ್ತೆ. ತಪ್ಪಾದ ರೀತಿಯಲ್ಲಿ ಆಕ್ಟಿವೇಶನ್ ಮಾಡ್ಕೊಂಡಿರೋ ವ್ಯಕ್ತಿಗೆ ನೆಗೆಟಿವ್ ಎಂಟಿಟೀಸ್ ಎದುರಾದರೆ ಅವರಿಗೆ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಲ್ಲ, ಹಾಗೂ ಈ ದೆವ್ವಭೂತಗಳಿಗೆ ಬಲಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಂತ ನೀವು ಭಯಪಡಬೇಡಿ, ಇದನ್ನು ಸರಿಪಡಿಸೋದಕ್ಕೆ ತುಂಬ ಉಪಾಯಗಳಿದೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಹಾಗಾದರೆ ಆಕ್ಟಿವೇಶನ್ ಮಾಡಿಸ್ಕೊಳ್ಳುವಂತಹ ಹಕ್ಕುದಾರ ಯಾರು ಅಂದರೆ, ಆಕ್ಟಿವೇಶನ್ ಮಾಡಿಸ್ಕೊಳ್ಳೋದಕ್ಕೆ ಯಾರಿಗೆ ಅರ್ಹತೆ ಇದೆ ಅನ್ನೋದನ್ನು ಕೂಡ ಈಗ ತಿಳ್ಕೊಳ್ಳೋಣ. ಜ್ಞಾನಿಗಳೇ, ಥರ್ಡ್ ಐ ಆಕ್ಟಿವೇಶನ್ ಎಲ್ಲರಿಗೂ ಅಲ್ಲ. ಯಾರು ಮಾಡಬೇಕು, ಯಾರು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಕೂಡ ನಾವೀಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಆಕ್ಟಿವೇಶನ್ ಮಾಡ್ಕೋಬಹುದಂಥವ್ರು ಯಾರು? ಶುದ್ಧ ಉದ್ದೇಶ ಇರುವವರು, ಅಂದರೆ ಕೇವಲ ಜ್ಞಾನ ಅಲ್ಲ, ಇನ್ನೊಬ್ಬರಿಗೂ ಕೂಡ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರಬೇಕು. ರೆಗ್ಯುಲರ್ ಆಗಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಿರೋ ಅಂಥವ್ರು, ಅಹಂಕಾರ ಆಸೆ ಬಿಟ್ಟು ಶಾಂತಿನ ಹುಡುಕುವಂತಹ ವ್ಯಕ್ತಿಗಳು, ಇಂಥವರು ಆಕ್ಟಿವೇಶನ್ ಮಾಡ್ಕೋಬೋದು. ಯಾರು ಆಕ್ಟಿವೇಶನ್ ಮಾಡಬಾರ್ದು? ಕೇವಲ ಕ್ಯೂರಿಯಾಸಿಟಿ, ಇದು ಹೇಗಿರುತ್ತಪ್ಪ, ಥರ್ಡ್ ಐ ಅಂದರೆ ಎಲ್ಲ ತುಂಬ ಮಾತಾಡ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡೋಣ ಅನ್ನೋ ಕ್ಯೂರಿಯಾಸಿಟಿ ಇಟ್ಕೊಂಡು ಮಾಡ್ತಾರಲ್ವಾ, ಆ ಆ್ಯಟಿಟ್ಯೂಡ್ ಇದ್ದರೆ ದಯವಿಟ್ಟು ಬೇಡ. ಶಕ್ತಿ ಪಡ್ಕೊಂಡು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶ ಇರೋವಂಥವ್ರು ಖಂಡಿತ ಇದನ್ನು ಮಾಡ್ಕೋಬೇಡಿ. ಎಮೋಷ್ನಲ್ ಸ್ಟೆಬಿಲಿಟಿ ಇಲ್ದಲೇ ಇರೋವಂಥವ್ರು, ಅಂದರೆ ಯಾವಾಗಲೂ ತುಂಬ ಮೂಡ್ ಸ್ವಿಂಗ್ಸ್ ಇರೋವಂಥವ್ರು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಮೈಂಡ್ ಮೇಲೆ ಡೀಪ್ ಎಫೆಕ್ಟ್ ಕೊಡುತ್ತೆ. ಡೀಪ್ ಎಫೆಕ್ಟ್ ಕೊಡೋದ್ರಿಂದ ಅವರು ನ್ಯಾಚುರಲ್ಲಾಗಿ ಮೂಡ್ ಸ್ವಿಂಗ್ಸ್ ಇರುವಂಥ ವ್ಯಕ್ತಿ ಆಗಿದ್ದರೆ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಯಾರು ಮಾಡಬಹುದು, ಯಾರು ಮಾಡಬಾರ್ದು ಅನ್ನೋದನ್ನು ಈಗ ಕೇಳಿಸ್ಕೊಂಡ್ರಿ. ಸ್ನೇಹಿತರೆ, ನಮ್ಮ ಹಿಂದಿನ ಜನ್ಮದ ಕರ್ಮ, ಬ್ಲೆಸ್ಸಿಂಗ್ಸ್ ಮತ್ತು ಶಾಪಗಳು ಇವು ಮೂರನೇ ಕಣ್ಣಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಬನ್ನಿ ಆ ರಹಸ್ಯ ಕೂಡ ತಿಳ್ಕೊಳ್ಳೋಣ. ಹಳೆಯ ಜನ್ಮದಲ್ಲಿ ಧ್ಯಾನ, ಯೋಗ, ದೇವಾರಾಧನೆ ಮಾಡ್ತಿರೋರೇ ಆಗಿದ್ರೆ ಈ ಜನ್ಮದಲ್ಲಿ ಮೂರನೇ ಕಣ್ಣು ಆಲ್ರೆಡಿ ಸ್ಟ್ರಾಂಗ್ ಆಗಿರುತ್ತೆ. ಆದರೆ
ಶಕ್ತಿನ ತಪ್ಪಾಗಿ ಬಳಸಿರೋರಾಗಿದ್ದರೆ, ಉದಾಹರಣೆಗೆ ಬ್ಲ್ಯಾಕ್ ಮ್ಯಾಜಿಕ್, ಮ್ಯಾನಿಪ್ಯುಲೇಷನ್, ಇನ್ನೊಬ್ಬರ ಮೇಲೆ ಕಂಟ್ರೋಲ್ನ ಮಾಡಬೇಕು ಅಂತ ಶಕ್ತಿನ ಬಳಸಿರೋಂಥವ್ರಿಗೆ ಈ ಜನ್ಮದಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಂತ ನೀವು ಮೂರನೇ ಕಣ್ಣನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕೆ ಹೊರಟಾಗೆಲ್ಲ ಸ್ಟ್ರಗಲ್ ಆಗ್ತಾ ಇದೆ, ನಾನು ಜನ್ಮದಲ್ಲಿ ತುಂಬ ಕೆಟ್ಟ ಕಾರ್ಯ ಮಾಡಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕೆಲವೊಂದು ಸಾರ್ತಿ ಭಗವಂತನ ಅನುಗ್ರಹ ಆಗ್ಲಿಕ್ಕೂ ಕೂಡ ನೀವು ಕಷ್ಟಪಡಬೇಕಾಗಿ ಬರಬಹುದು. ಹಳೆಯ ಬ್ಲೆಸ್ಸಿಂಗ್ಸ್ ಇದ್ದಾಗ ಆಕ್ಟಿವೇಶನ್ ಸುಲಭವಾಗಿ ಆಗುತ್ತೆ, ಆದರೆ ಶಾಪ ಇದ್ದರೆ ಆಕ್ಟಿವೇಶನ್ ಆಗೋದು ತುಂಬ ಕಷ್ಟ. ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕಾಗತ್ತೆ. ಅಂದರೆ ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡಬೇಕಾಗಿ ಬರುತ್ತೆ. ಹಾಗೆ ಸರಿಯಾದಂತಹ ಮಾರ್ಗದರ್ಶನ ಕೂಡ ಇಂಪಾರ್ಟೆಂಟ್. ಸರಿ, ಈಗ ಇಲ್ಲಿ ಇನ್ನೊಂದು ಡೇಂಜರ್ ಕೂಡ ಇದೆ. ಇಲ್ಲಿ ಸೆಲ್ಫಿಶ್ನೆಸ್ ಅಂದರೆ ಸೆಲ್ಫಿಶ್ ಡಿಸೈರ್ಸ್ ಇಟ್ಕೊಂಡು ಆಕ್ಟಿವೇಶನ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ತುಂಬ ಕಷ್ಟ ಆಗುತ್ತೆ. ಆಕ್ಟಿವೇಶನ್ ಮಾಡಬೇಕು ಅನ್ನೋ ಥಾಟ್ ಬಂತು, ಓಕೆ, ಅದು ಸ್ವಾರ್ಥದಿಂದ ಅಥವಾ ಆಸೆಗಾಗಿ ಬಂದಿದೆಯಾ? ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೀವು ಅದನ್ನು ಅರ್ಥ ಮಾಡ್ಕೊಳ್ದೆ ಯಾವುದೇ ಕಾರಣಕ್ಕೂ ಥರ್ಡ್ ಐನ ಆಕ್ಟಿವೇಟ್ ಮಾಡ್ಕೊಳ್ಳೋ ಅಂತಹ ಪ್ರಯೋಗಗಳನ್ನು ದಯವಿಟ್ಟು ಮಾಡಬೇಡಿ. ಸೆಲ್ಫಿಶ್ನೆಸ್ ಅಂತಂದರೆ ಏನೇನು? ಸ್ವಾರ್ಥದಿಂದ ಮಾಡಿದ್ರೆ ನಿಮ್ಮ ಮೂರನೇ ಕಣ್ಣು ಖಂಡಿತವಾಗೂ ಬ್ಲಾಕ್ ಆಗುತ್ತೆ. ಅತಿಯಾದ ಆಸೆಯಿಂದ ಮಾಡಿದ್ರೆ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ತುಂಬಾ ಆಗುತ್ತೆ. ಮೂರನೇ ಕಣ್ಣು ಪವರ್ ಅಲ್ಲ, ಅದು ಒಂದು ರೆಸ್ಪಾನ್ಸಿಬಿಲಿಟಿ. ಓಕೆನಾ? ಅದನ್ನು ಪ್ಯೂರ್ ಇಂಟೆನ್ಷನಿಂದ ಮಾತ್ರ ಅಪ್ರೋಚ್ ಮಾಡಬೇಕು. ಈ ಮೂರನೇ ಕಣ್ಣಿಗೆ ಯಾವ ಎನರ್ಜಿ ಚಾನಲ್ಸ್, ಯಾವ ನಾಡಿಗಳು ಕನೆಕ್ಟ್ ಆಗಿವೆ ಅಂತ ಗೊತ್ತಾ? ಬನ್ನಿ, ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಕಾಂಬಿನೇಷನ್ ಆಗೋ ಪಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ನೀವು ಯೋಚಿಸ್ತೀರಾ, ಮೂರನೇ ಕಣ್ಣು ಹೇಗೆ ಆಕ್ಟಿವ್ ಆಗುತ್ತೆ? ಅದರ ಕೀ ಯಾವುದು ಅಂತ ಗೊತ್ತಾ? ಅದರ ಕೀ ನಾಡಿಗಳು. ಮೂರನೇ ಕಣ್ಣಿಗೆ ಮುಖ್ಯವಾಗಿ ಈಡ, ಪಿಂಗಲ ಮತ್ತು ಸುಷುಮ್ನ ನಾಡಿಗಳು ಕನೆಕ್ಟ್ ಆಗಿರುತ್ತೆ. ನಮ್ಮ ದೇಹದೊಳಗೆ ಜೀವಶಕ್ತಿಯ ನದಿಗಳಂತಿರೋ ಸೂಕ್ಷ್ಮ ಶಕ್ತಿಗಳೇ ಈ ನಾಡಿಗಳು: ಈಡ, ಪಿಂಗಲ, ಸುಷುಮ್ನ. ಈಡ ಅಂದರೆ ಚಂದ್ರನಾಡಿ, ಪಿಂಗಲ ಅಂದರೆ ಸೂರ್ಯನಾಡಿ. ಈಡ ಮತ್ತು ಪಿಂಗಲ ಒಂದಾದಾಗ ಸುಷುಮ್ನ ನಾಡಿ ಜಾಗೃತ ಆಗುತ್ತೆ. ಈ ಮೂರು ನಾಡಿಗಳು ಜಾಗೃತ ಆದರೆ ಮಾತ್ರನೇ, ಅಥವಾ ಬ್ಯಾಲೆನ್ಸ್ ಆಗಿದ್ದಾಗ ಮಾತ್ರನೇ ಆಕ್ಟಿವೇಶನ್ ಸೇಫ್ ಆಗಿರುತ್ತೆ. ಅದಕ್ಕಾಗಿಯೇ ಪ್ರಾಣಾಯಾಮ, ಧ್ಯಾನ, ಮಂತ್ರ ಪ್ರಾಕ್ಟೀಸ್ಗಳನ್ನು ಮಾಡಬೇಕಾಗಿ ಬರುತ್ತೆ. ಬ್ಯಾಲೆನ್ಸ್ ಇಲ್ದಿದ್ರೆ ಆಕ್ಟಿವೇಶನ್ ಅಟೆಂಪ್ಟ್ ಮಾಡೋದು ವ್ಯರ್ಥ ಪ್ರಯತ್ನ. ಮೂರನೇ ಕಣ್ಣು ಆಕ್ಟಿವೇಟ್ ಮಾಡಬೇಕಾದ್ರೆ ತಯಾರಿ ಮುಖ್ಯ. ಯಾಕೆಂದರೆ ಕರೆಕ್ಟಾಗಿರೋ ಫೌಂಡೇಶನ್ ಇಲ್ಲ ಅಂತಂದರೆ ಕಟ್ಟಡ ಹೇಗೆ ಬಿದ್ದೋಗುತ್ತೋ, ಶುದ್ಧವಾದಂತಹ ರೀತಿ ನೀತಿಗಳು, ವಿಧಾನಗಳು ಇಲ್ಲ ಅಂತಂದರೆ ಮೂರನೇ ಕಣ್ಣನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾದರೆ ಯಾವ ವಿಧಾನಗಳು ಎಫೆಕ್ಟಿವ್ ಆಗಿರುತ್ತೆ? ಮೈಂಡ್ ಶುದ್ಧೀಕರಣ ಅಂದರೆ ಕೋಪ, ಜಲಸಿ, ಈಗೋ ಇವುಗಳನ್ನೆಲ್ಲ ಬಿಡಬೇಕು. ಕೆಟ್ಟ ಯೋಚನೆಗಳಿದ್ರೆ ಎನರ್ಜಿ ಬ್ಲಾಕ್ ಆಗಿಬಿಡತ್ತೆ. ಆಹಾರನ ನಿಯಮಬದ್ಧವಾಗಿ ತಗೋಬೇಕು. ಸಾತ್ವಿಕ್ ಫುಡ್ ತಿನ್ನೋದು ತುಂಬ ಉತ್ತಮ. ಹಣ್ಣುಗಳು, ತರಕಾರಿಗಳು, ನೀರು ಇವುಗಳೆಲ್ಲವನ್ನೂ ಶುದ್ಧವಾಗಿ ತಗೋಬೇಕು. ಇದರಿಂದ ಮೈಂಡ್ ಕಾಮ್ ಆಗಿರುತ್ತೆ. ಧ್ಯಾನ, ಮಂತ್ರ, ಪ್ರಾಣಾಯಾಮ ಡೈಲಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಇವರು ಮಾತ್ರ ಆಕ್ಟಿವೇಶನ್ ಅಟೆಂಪ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸರಿಯಾದ ಗುರುವಿನ ಗೈಡೆನ್ಸ್ ಬೇಕು. ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಥರ್ಡ್ ಐನ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಸರಿಯಾಗಲ್ಲ. ಯೂಟ್ಯೂಬ್ ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಅಷ್ಟೇ ಸಿಕ್ಕಿರುತ್ತೆ, ಬಟ್ ನಿಮ್ಮನ್ನು ಸರಿಯಾದಂಥ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅಂದರೆ ಗುರು ಬೇಕು. ಸೊ ಗುರುನ ನೀವು ಹುಡುಕ್ಲೇಬೇಕು. ಸ್ನೇಹಿತರೆ, ಮೂರನೇ ಕಣ್ಣು ಆಕ್ಟಿವೇಶನ್ ಅಂದರೆ ಆಟ ಅಲ್ಲ, ಇದು ಒಂದು ಪವಿತ್ರ ಪ್ರಯಾಣ. ಇಲ್ಲಿ ಈಗೋ, ಆಸೆ ಮತ್ತು ಕ್ಯೂರಿಯಾಸಿಟಿ ಇವುಗಳಿಗೆ ಜಾಗ ಇಲ್ಲ. ಸತ್ಯ ಮಾರ್ಗ ಯಾವುದು ಗೊತ್ತಾ? ಧ್ಯಾನ, ಶುದ್ಧ ಎನರ್ಜಿ ಮತ್ತು ಸರಿಯಾದ ಗುರುದರ್ಶನ. ನೀವು ಸರಿಯಾಗಿ ಮಾಡಿದ್ರೆ ಮೂರನೇ ಕಣ್ಣು ನಿಮ್ಮ ಜೀವನದಲ್ಲಿ ಬೆಳಕಿನ ಬಾಗಿಲನ್ನು ತೆರೆಯುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗವಾಯ್ತಾ? ಯಾವ ಕಂಟೆಂಟ್ ನಿಮಗೆ ತುಂಬ ಇಷ್ಟ ಆಯಿತು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಸ್ಪಿರಿಚುವಲ್ ಸತ್ಯಗಳಿಗಾಗಿ ಬೋಧಿಸತ್ವ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಯಾವ ವಿಷಯಕ್ಕೆ ಬೇಕೋ ಕೂಡ ಹೇಳಿ, ನಾನು ನಿಮಗಾಗಿ ಆ ವಿಡಿಯೋ ಮಾಡ್ತೀನಿ. ಗೋವಿಂದನ ಅನುಗ್ರಹ ನಿಮ್ಮ ಹೆಜ್ಜೆಗಳನ್ನು ಸದಾ ಬೆಳಗಲಿ. ಗೋವಿಂದನ ಶಕ್ತಿ ನಮ್ಮ ಜೀವನದಲ್ಲಿ ಸದಾ ಹರಿದುಕೊಂಡಿರಲಿ. ಗೋವಿಂದ ಗೋವಿಂದ.